ಸುಬೇದಾರ್ ಕೇರ್ ಆಸ್ಪತ್ರೆ ಕಲಬುರಗಿ. ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ 24x7 ಸೇವೆ ಲಭ್ಯ. ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ಆರ್ಥೋಪೆಟಿಕ್, ENT, ಲ್ಯಾಪ್ರೋಸ್ಕೋಪಿ ಸರ್ಜರಿ, ಪೆಡಿಯಾಟ್ರಿಕ್ ಸರ್ಜರಿ, ನ್ಯೂರೋ ಸರ್ಜರಿ, ಯೂರೋಲಜಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಗ್ಯಾಸ್ಟ್ರಾಲಜಿ, ಓರಲ್ ಅಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ, ಆರ್ಥೋಸ್ಕೋಪಿ, ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ, NICU, ICU, ಒಬ್ಯಾರಿಕ್ ICU ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು. ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ, ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ, ಸೇಡಂ ರಸ್ತೆ, ಕಲಬುರಗಿ. ಮೊಬೈಲ್ ನಂಬರ್ 9483517777. BPL ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ICU, NICU ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬ್ಯಾಸ್ಟ್ರಿಕ್ ICU, ನವಜಾತ ಮತ್ತು ಶಿಶು ICU, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472727227 ಅಥವಾ ಮೊಬೈಲ್ ನಂಬರ್ 9900427814. ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರೋಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬ್ಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕೋ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಜಿ, ಎಂಡೋಕ್ರಾಲಜಿ, ENT ಮತ್ತು ಆಫ್ಥಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಮತ್ತು ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108. ಕಾಮರೆಡ್ಡಿ ಆರ್ಥೋ ಮತ್ತು
ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಡಾಕ್ಟರ್ ಎಸ್.ಬಿ. ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್. ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಫೋನ್ ನಂಬರ್ 08472256163. ಕಲಬುರಗಿ ಜಿಲ್ಲೆಯ ಜನರಿಗೆ ಶುಭ ಸುದ್ದಿ. ಮಿರಾ ಮೆನ್ಸ್ ಅವೆನ್ಯೂ ಬಟ್ಟೆ ಶೋರೂಮ್ನಲ್ಲಿ ಬ್ರಾಂಡೆಡ್ ರೆಡಿಮೇಡ್ ಬಟ್ಟೆಗಳ ಮೇಲೆ ಅಪ್ ಟು 50% ಡಿಸ್ಕೌಂಟ್. ಮತ್ತ್ಯಾಕೆ ತಡ, ಹಿಂದೆ ಭೇಟಿ ನೀಡಿ ನಿಮ್ಮ ಮೀರಾ ಮೆನ್ಸ್ ಅವೆನ್ಯೂನಲ್ಲಿ. ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ, ಮದುಮಗ ಸೇರಿದಂತೆ ಸಂಬಂಧಿಕರಿಗೆ ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ? 10 ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ, ಮದುವೆ, ಶುಭ ಸಮಾರಂಭ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ. ಹಾಗಾದ್ರೆ ಚಿಂತೆ ಬಿಡಿ, ನಿಮ್ಮ ಕಲಬುರಗಿಯಲ್ಲಿ ಮೀರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ. ಇಲ್ಲಿ ಮಾನ್ಯವರ್, ಬ್ಲಾಕ್ ಬೆರಿ, ಜಾಕ್ ಅಂಡ್ ಜೋನ್ಸ್, ರೇರ್ ರ್ಯಾಬಿಟ್, ಸ್ಪೈಕರ್, ಇಂಡಿಯನ್ ಟೆರೈನ್, ಆರೋ, ಮುಫ್ತಿ, ಯುಎಸ್ ಪೋಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ. ಇನ್ನೊಂದು ವಿಶೇಷ ಏನೆಂದ್ರೆ, ಮದುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ, ಸೂಟ್, ಶೇರ್ವಾನಿ, ಜೋಧ್ಪುರಿ, ಬ್ಲೇಸರ್, ಪೇಟಾ, ಶೂಸ್ ಸೇರಿದಂತೆ ಎಲ್ಲಾ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ. ಮತ್ತ್ಯಾಕೆ ತಡ, ಹಿಂದೆ ಭೇಟಿ ನೀಡಿ. ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ, ಲಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ, ತಿಮ್ಮಾಪುರಿಗೆ ಹೋಗುವ ರಸ್ತೆ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9916745499. ಜೀವ ಸೂಪರ್ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ತಜ್ಞ ಅನುಭವಿ ವೈದ್ಯರ ತಂಡದಿಂದ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ. ಕಲಬುರಗಿ ಮೂಲದ ವೈದ್ಯರು ಬೆಂಗಳೂರು, ಹೈದರಾಬಾದ್, ಮುಂಬೈನಲ್ಲಿ ಕಾರ್ಯನಿರ್ವಹಿಸಿದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲಬುರಗಿಯ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಗುಣಮಟ್ಟದ ಚಿಕಿತ್ಸೆ. ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಆಬ್ಸ್ಟೆಟಿಕ್ಸ್, ಪೀಡಿಯಾಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಡರ್ಮಟಾಲಜಿಸ್ಟ್ ಸೇರಿದಂತೆ ಒಪಿಡಿ, ಐಪಿಡಿ, ಐಸಿಯು, ಎನ್ಐಸಿಯು, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲಾ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ನ್ಯೂ ಜೇವರ್ಗಿ ರಸ್ತೆ, ಸಂತೋಷ್ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9380736005 ಗೆ ಸಂಪರ್ಕಿಸಿ. ನಮಸ್ಕಾರ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಅಕ್ರಮ್ ಅಮೀನ್. ಒಂದು ಗಂಡಿಗೆ ಒಂದು ಹೆಣ್ಣು ಅಂತ ಮದುವೆ ಸ್ವರ್ಗದಲ್ಲಿ ನಿಶ್ಚಯವಾಗುತ್ತಿರುತ್ತೆ ಅನ್ನೋ ಮಾತಿದೆ. ಆದರೆ ಈಗೆಲ್ಲ ಕಾಲ ಬದಲಾಗಿದೆ. ಆದರೂ ಇಲ್ಲೊಂದು ಅಂತ ಯುವಕರು ಜೋಡಿ ಒಬ್ಬರನ್ನೊಬ್ಬರು ವರೆಸಿ ನವದಾಂಪತ್ಯಕ್ಕೆ ಕಾಲಿಟ್ಟಿದ್ದಾರೆ. ಒಬ್ಬರಿಗೊಬ್ಬರು ಬಾಯಿನ ಬೆಳಕಾಗಿದ್ದಾರೆ. ಮದುವೆಗಳು ಸ್ವರ್ಗದಲ್ಲೇ ನಿಶ್ಚಯವಾಗಿರುತ್ತವಂತೆ. ಆದರೆ ಮದುವೆಗೆ ವಧುವರರು ಹುಡುಕುವುದು ಮಾತ್ರ ಅಷ್ಟು ಸುಲಭದ ಕೆಲಸವಲ್ಲ. ರಾಯಚೂರಿನ ಯರಮರಸ್ನ ಅಂಧ ಯುವಕ ರಂಗಪ್ಪ ತಾಯಿಯ ಆಶ್ರಯದಲ್ಲಿ ಮದುವೆಯ ಚಿಂತೆ ಇಲ್ಲದೆ ಚಿಕ್ಕಂದಿನಿಂದ ಜೀವನ ನಡೆಸುತ್ತಿದ್ದ. ಆದರೆ 2 ವರ್ಷಗಳ ಕೆಳಗೆ ತಾಯಿ ತೀರೋದ ಬಳಿಕ ಮದುವೆಯ ನಿರ್ಧಾರಕ್ಕೆ ಬಂದು ಹೆಣ್ಣು ಹುಡುಕಲು ಶುರು ಮಾಡಿದ. ಎಷ್ಟೋ ದಿನಗಳಾದರೂ ಹೆಣ್ಣು ಮಾತ್ರ ಸಿಕ್ಕಿರಲಿಲ್ಲ. ತಂದೆ ತಾಯಿ ಇಲ್ಲದೆ ಅಣ್ಣಂದಿರು ದೂರವಿದ್ದರಿಂದ ಹೆಣ್ಣು ಸಿಕ್ಕರು ಮದುವೆ ಮಾಡಿಕೊಡುವ ಶಕ್ತಿಯೂ ಇರಲಿಲ್ಲ. ಅದನ್ನು ಅರಿತ ರಂಗಪ್ಪನ ದೂರದ ಸಂಬಂಧ ಗ್ರಾಮಸ್ಥರ ಕೋಲಾರದ ಮಾಲೂರು ತಾಲೂಕಿನ ದೊಡ್ಡ ಕಲಹಳ್ಳಿಯ ಅಂಧ ಯುವತಿ ನಾರಾಯಣಮ್ಮನ ಹುಡುಕಿ ಮದುವೆ ಮಾಡಿದ್ದಾರೆ. ಸೆಪ್ಟೆಂಬರ್ 6ಕ್ಕೆ ಕೋಲಾರದಲ್ಲಿ ಮದುವೆಯಾಗಿದ್ದು ಸೆಪ್ಟೆಂಬರ್ 10ಕ್ಕೆ ರಾಯಚೂರಿನ ಯರಮಸನಲ್ಲಿ ಅದ್ದೂರಿಯಾಗಿ ರಿಸೆಪ್ಷನ್ ಮಾಡಿದ್ದಾರೆ. ಇಬ್ಬರು ಅಂಧರ ಬಾಳಲ್ಲಿ ಹೊಸ ಬೆಳಕು ಮೂಡಿಸಲು ಕೈ ಜೋಡಿಸಿದ್ದಾರೆ. ಮದುವೆಯಾಗಿರುವ ನವ ಜೋಡಿ ಮದುವೆ ಮಾಡಿಸಿದವರಿಗೆಲ್ಲ ಧನ್ಯವಾದ ತಿಳಿಸಿದೆ. ಅಂಗವಿಕಲರು, ಅಂಧರು ಯಾರೂ ಚಿಂತಿಸಬೇಡಿ, ಸೋಲುವ ಭಯದಲ್ಲಿ ಇರಬೇಡಿ, ಅಂಧರಿಗೆ ಯೋಗ್ಯ ಸಂಗಾತಿ ಸಿಗುತ್ತಾಳೆ, ನಂಬಿಕೆಯಿಂದ ಬಾಳು ನಡೆಸಬೇಕು ಅಂತ ನವ ರಂಗಪ್ಪ ಆತ್ಮವಿಶ್ವಾಸ ನುಡಿಗಳನ್ನು ಆಡಿದ್ದಾರೆ. ಒಂದು ದಿನ ರಸ್ತೆ ದಾಟುವಾಗ ಸಹಾಯ ಮಾಡಿದವರಿಂದಲೇ ಸಹಾಯ ಕೇಳಿದ ವಧುವನ್ನು ಹುಡುಕಲು ಶುರು ಮಾಡಿದ್ದ ರಂಗಪ್ಪ
ಕೊನೆಗೂ ಮದುವೆಯಾಗಿದ್ದಾನೆ. ಮಹಾತ್ಮ ಗಾಂಧಿ ಚೌಕ್ ಹತ್ರ ನಾನು ನಿಂತುಕೊಂಡು ರೋಡ್ ಕ್ರಾಸ್ ಮಾಡಬೇಕಾಗಿತ್ತು. ಅಲ್ಲಿ ಒಬ್ಬರು ಸಹಾಯ ಕೇಳಿಕೊಂಡೆ. ಆ ಸಹಾಯಕ ಅವ್ರ ಹೆಸರು ಮಲ್ಲು ಅಂತೇಳಿ. ಸಹಾಯಕನ ಅವರು ರೋಡ್ ಕ್ರಾಸ್ ಮಾಡಿಕೊಟ್ಟರು. ಆಗ ನಾನು ಅವ್ರ ಹಂಚಿಕೊಂಡದು, ನನಗೆ ಈ ಥರ ಸಂಗತಿ ಬೇಕು, ಸಹೋದರ ಸಹಾಯ ಮಾಡಿ ಅಂತ. ಅವ್ರು ಆಯ್ತಪ್ಪಿ ನನ್ನಿಂದ ಆಗುವ ಸಹಾಯ ಮಾಡ್ತೀನಿ ಅಂತ ಹೇಳಿದ್ರೆ, ಅವ್ರಿಗೆ ಹೇಳಿದ್ರೆ ನನಗೆ ಫೋನ್ ಮಾಡ್ತಾ ಇರಿ, ನಂಗೆ ನೆನಪಿರಲ್ಲ, ನೀವು ಫೋನ್ ಮಾಡಿ ನಂಗೆ ನೆನಪಿಸ್ಬೇಕು ಅಂತ. ಆಯ್ತಂದ್ರೆ ಫೋನ್ ನಂಬರ್ ಕೊಟ್ಟರು. ಅವ್ರಿಗೆ ಮಧ್ಯೆ ನೆನಪು ಮಾಡ್ತಾಯಿದ್ರು, ಸರ್ ನನಗೆ ಸಹಾಯ ಮಾಡ್ತೀನಿ ಹೇಳಿದ್ನಲ್ಲ ಮಾಡಿ ಅಂತ ಹೇಳಿದ. ಸರಿ ಅಂತ ಹೇಳಿದ. ಅವರು ಯಾವ ವಿಷಯ ಸಹಾಯ ಅದೇ ಮದುವೆ ವಿಷಯ ಸಹಾಯಕ್ಕೆ, ಹಾಗೆ ಕೆಲಸದ ವಿಷಯ ಸಹಾಯಕ್ಕೆ ಅಂತ ಹೇಳಿದ. ಅವರು ಸರಿ ಅಂತೇಳಿ ಅವ್ರು ಆಶಾಪುರ ಕ್ರಾಸ್ ಹತ್ರ ಹೋಗಿ ನಾಗರಾಜ್ ಸರ್ ಅಂತ ಒಬ್ಬರಿದ್ದಾರೆ, ಅವ್ರಿಗೆ ಹೋಗಿ ಭೇಟಿ ಮಾಡಿಸಿದ್ರು. ಭೇಟಿ ಮಾಡಿಸಿದ ಮೇಲೆ ಅವರು ನನಗೆ ಕೆಲಸದ ವಿಷಯ ಎಲ್ಲ ಮಾಹಿತಿ ತಿಳ್ಕೊಂಡು, ಆಗಿನ ಸಂಬಂಧ ಬೇಕಾದಲ್ಲಿ ಮಾಹಿತಿ ತಿಳ್ಕೊಂಡು ನನಗೆ ನಾಗರಾಜ್ ಸಾರ್ ಅಂತ ಅವ್ರ ಮೂಲಕ ನನಗೆ ಸಂಬಂಧ ಸಿಗುವಾಗೆ ಆಯಿತು. ಹಾಗೂ ಈ ದಿನ ಕಾರ್ಯಕ್ರಮ, ಈ ಮದುವೆದು ಕಾರ್ಯಕ್ರಮ ನಡೆಸಿಕೊಟ್ಟಂತ ಮದುವೆ ಸೆಪ್ಟೆಂಬರ್ 6ನೇ ತಾರೀಕು ಆಗಿದ್ದು. ಈ ಕೋಲಾರದಲ್ಲಿ ಮಾಲೂರು ತಾಲೂಕು ದೊಡ್ಡ ಕಳ್ಳಹಳ್ಳಿ ಒಪ್ಪಿಗೆ ಆಗಿತ್ತು. ಈ ದಿನದ ಈ ಸೆಪ್ಟೆಂಬರ್ 10ನೇ ತಾರೀಕು ಇದನ್ನು ಕಾರ್ಯಕ್ರಮ ನಡೆಸಿಕೊಟ್ಟಿದ್ದ ನಮ್ಮ ರಾಯಚೂರಿನ ಜಿಲ್ಲೆ ಹಾಗೂ ಯರಮಸ್ ಗ್ರಾಮ ಸದಸ್ಯರಾಗಿರುವಂಥ ನರ್ಸಡ್ ಕೌನ್ಸಿಲರ್ ಅವರು ಇದನ್ನು ಕಾರ್ಯಕ್ರಮಕ್ಕೆ ಅದ್ಭುತ ಎಲ್ಲ ವಿಷಯವಾಗಿ ನಡೆಸಿಕೊಟ್ಟಿದ್ದಾರೆ. ಇದನ್ನು ಅಂದರೆ ಇನ್ನೊಬ್ಬರಿಗೆ ಅಂಧ ಮಕ್ಕಳು ಏನಂದರೆ ಅವ್ರಿಗೂ ನನ್ನ ಹಾಗೆ ಭವಿಷ್ಯ ಇಲ್ಲ ಅಂತ ನಾನು ತುಂಬ ಆಲೋಚಿಸ್ತಾ ಇದ್ದೆ. ಅವ್ರಿಗೂ ಒಳ್ಳೆಯ ಒಂದು ಭವಿಷ್ಯ ಸಿಗಲಿ ಅಂಧರಿಗೂ, ಅವ್ರಿಗೂ ಸಮೇತ ಇನ್ನೂ ಅನೇಕರು ಅಂಧರಾಗಿರುವಂಥ, ಅವ್ರಿಗೆ ತುಂಬ ಬಡವರಾಗಿರುವಂಥ ಅಂಧರಿಗೆ ಅನೇಕರ ಮೂಲಕ ಸಹಾಯ ಸಿಗಲಿ, ಸರ್ಕಾರ ಮೂಲಕನೂ ಸಹಾಯ ಸಿಗಲಿ ಅಂತ ನಾನು ಆಸೆ ಪಡ್ತೀನಿ. ಹೌದು, ತುಂಬ ಜನ ನೋಡ್ತಾರೆ, ಆದರೆ ಅವ್ರನ್ನ ನಾವು ಅಷ್ಟೊಂದು ಆಲೋಚನೆ ಮಾಡ್ಕೊ ಹೋಗಲ್ಲ. ಅವ್ರದ್ದು ಅವ್ರ ಧರ್ಮ, ನಾವು ಅವರೆಲ್ಲ ಬೇರೆ ನೀವೇ ನೋಡಪ್ಪ, ನಮ್ಮ ಮುಂದಕ್ಕೆ ಹೋಗ್ತೀವಿ ಅಷ್ಟೇ. ನಾನು ವ್ಯವಸಾಯ ಇಟ್ಟುಗಳನ್ನ ನಡೆಸ್ಕೋಬೇಕಂತ ಆಸೆ ಇದೆ, ಸ್ವಂತ ವ್ಯವಸಾಯ ಜೀವನಕ್ಕೆ. ಅವರೇ ಇಟ್ಟುಕೊಡ್ತೀವಿ ಅಂತ ಹೇಳಿದ ಹೆಣ್ಣು ತೋರಿಸಿದವ್ರೆ. ನಮ್ಮ ಅಣ್ಣ ಅತ್ತಿಗೆ ಇದ್ದಾರೆ. ಬರ್ಲಾಬಾಸ್ ರಂಗಪ್ಪ. ದೂರದ ಸಂಬಂಧಿ ರಾಯಚೂರು ಮಹಾನಗರ ಪಾಲಿಕೆ ಸದಸ್ಯ ನರಸಾರೆಡ್ಡಿ ಹಾಗೂ ಗ್ರಾಮಸ್ಥರು ರಂಗಪ್ಪನ ಸಹಾಯಕ್ಕೆ ಬಂದು ಮದುವೆ ರಿಸೆಪ್ಷನ್ ಖರ್ಚು ವೆಚ್ಚ ಭರಿಸಿದ್ದಾರೆ. ಇನ್ನು ಮುಂದೆ ಏನಿದ್ದರೂ ದಂಪತಿಗಳು ತಮ್ಮ ಬದುಕನ್ನು ತಾವೇ ಸುಂದರವಾಗಿ ಕಟ್ಟಿಕೊಂಡು ಉತ್ತಮವಾಗಿ ಜೀವನ ನಡೆಸಬೇಕಿದೆ. ಅಂಧ ವಧುವರರ ಬಾಳಲ್ಲಿ ದೂರದ ಸಂಬಂಧಿಗಳು ಹಾಗೂ ಗ್ರಾಮಸ್ಥರು ಬೆಳಕು ಚೆಲ್ಲಿದ್ದಾರೆ. ಸರ್, ರಂಗಪ್ಪ ನಮ್ಮ ವಾರ್ಡ್ ನಂಬರ್ 33 ಊರಿನಲ್ಲಿ ಯರಮಸ್ ರೈಲ್ವೆ ಸ್ಟೇಷನ್ದಲ್ಲಿ ಇವ್ರ ತಾಯಿ ಊರು. ನಮಗೆ ಸ್ವಲ್ಪ ದೂರ ಸಂಬಂಧಿ ನಮ್ಮ ಅತ್ತೆ ಮಗ ಆತನ. ಆ ಪ್ರಕಾರ ಅವನಿಗೆ ತಂದೆ ತಾಯಿ ತೀರೋಗೋದ್ರಿಂದ 3 ವರ್ಷ ಆಯ್ತು ಅವ್ರ ತಾಯಿ ಹೋಗಿ. ಅವತ್ತಿನಿಂದ ಇವತ್ತಿಗೆ ಅವನಿಗೆ ಒಂದು ಜೊತೆ ಬೇಕಲ್ಲ, ಯಾರದ ಅವನಿಗೆ ಅಂತ ಒಂದು ಸಹಕಾರ ಬೇಕಂತ ಅವನು ಶತಪ್ರಯತ್ನ ಪಟ್ಟು 2-3 ವರ್ಷಗಳಿಂದ ತಿರುಗಾಡಿ ಅಲೆದಾಡಿ ಇದು ಮಾಡ್ಯಾನ. ಏನೋ ದೇವರ ಅದೃಷ್ಟ, ಇಬ್ಬರಿಗೆ ನವದಂಪತಿ ಕಾಲಿಡೋಕ್ಕೆ ಒಂದು ಅವಕಾಶ ದೇವರು ಭಗವಂತ ಕೊಟ್ಟನ. ಅದಕ್ಕೆ ನಾವು ಭಗವಂತನಲ್ಲೇ ಎಲ್ಲರೂ ಕೇಳಬೇಕಾಗ್ತದೆ. ಇನ್ನೊಂದೇನೆಂದರೆ ಅವ್ರ ಫ್ರೆಂಡ್ ಆಗಿರುವಂಥ ನಾಗರಾಜ್ ಅಂತ ಎಲ್ಲೋ ಗಾಂಧಿ ಚೌಕಲ್ಲಿ ಆತಗೆ ಪರಿಚಯವಾಗ್ಯಾನ. ಏನು ರಂಗಪ್ಪ ಏನು ಮಾಡ್ತೀನಿ ಅಂದರೆ, ಇಲ್ಲ ಸರ್ ನನಗೆ ಕೆಲಸ ಬೇಕು, ಮತ್ತು ಯಾರು ನಿನ್ನಿಂದ ಅಂದರೆ ನನಗೆ ಯಾರೂ ಇಲ್ಲ, ತಂದೆ ತಾಯಿ ಇಲ್ಲ, ಯಾರಿಲ್ಲ, ನಾನು ಇದ್ದೀನಿ, ಮತ್ತು ನನಗೊಂದು ಜೋಡಿಗೇನೆ ಬೇಕು, ನಾನು ಜೀವನ ಮಾಡೋಕೆ ಒಬ್ರಿಗೊಬ್ಬರು ಜೋಡಿ ಬೇಕಂತ ಕೇಳಿದಾಗ ಆತ ಯಾರೋ ಅಲ್ಲಿ ನಮ್ಮ ಸೋಷಲ್ ಆಫೀಸಿಗೋ ಎಲ್ಲೋ ಕರ್ಕೊಂಡು ಹೋಗಿ ಅಲ್ಲಿ ಇನ್ನೊಬ್ಬರನ್ನ ಪರಿಚಯ ಮಾಡಿಸಿ, ಆ ಪರಿಚಯ ಮುಖಾಂತರ 5-6 ಬಾರಿ 7 ಬಾರಿ ಒಂದು 5-6 ತಿಂಗಳ ಫೋನ್ ಮುಖಾಂತರ ಮಾತಾಡಿ ಎಲ್ಲೆಲ್ಲೋ ನೋಡಿಕೊಂಡು ಕೋಲಾರ ಡಿಸ್ಟಿಕ್ನಲ್ಲಿ ಮಹಾತಾಯಿ ನವ ಜೋಡಿಗೆ ಒಂದು ಸಾಥ್ ಕೊಟ್ಟು ಆಯಮ್ಮ ಅವತ್ತು ಅವ್ರ ರಿಲೇಷನ್ಶಿಪ್ನಲ್ಲಿ ಇವರಿಬ್ಬರ ಒಪ್ಪಿಗೆಯಿಂದ ಈ ಮದುವೆ ಇದೇ ತಿಂಗಳ 6 ತಾರೀಕು ಅಲ್ಲಿ ಅವ್ರ ತಂದೆ ತಾಯಿ, ಅಲ್ಲಿನ ಗ್ರಾಮ ಪಂಚಾಯತ್ ಸದಸ್ಯರು ಮತ್ತು ಅಲ್ಲಿನ ಅಧ್ಯಕ್ಷರು ನೇಮಾನುಸಾರವಾಗಿ ಒಂದು GB ತಗೊಂಡು ಆ GBಯಲ್ಲಿ ಅವ್ರದ್ದು ಲಗ್ನ ಮಾಡಿ, ಆ ಲಗ್ನದ ಮಾಡಿ ಕಾಶಿ ನಮ್ಮ ಮಾನ್ಯ ಗ್ರಾಮ ಪಂಚಾಯತಿಲಿಂದ ಅವ್ರಿಗೂ ಕೆಲವಷ್ಟು ಅನುದಾನಗೇನ ಒಂದು GB ಮೀಟಿಂಗ್ನಲ್ಲಿ ಮಾಡಿ ಅವ್ರಿಗೆ ಸಹಕಾರ ಕೊಟ್ಟು ಮದುವೆ ಮಾಡಿಕೊಟ್ಟು ಅಲ್ಲಿನ ಶಾಸಕರಾಗಿರುವಂಥ ಕಾಂಗ್ರೆಸ್ ಶಾಸಕರು ಆಗಿರುವಂಥ ಅವ್ರ ಯಾರೋ ಇದ್ದಾರೆ ಆ ಶಾಸಕರಿಗೆ ನಾವು ನಿಂತು ಇದು ಕೆಲಸ ಮಾಡಿಕೊಟ್ಟಿದ್ದಾರೆ. ಅದರಂತೆ ಈತ ನಮ್ಮಲ್ಲಿಗೆ ಬಂದು ಹಿಂಗೆ ನನ್ನ ಮದುವೆ ಆದ ಭಾಳ ಸ್ವಲ್ಪ ನಮಗೆ ಸಹಕಾರ ಮಾಡಂದಾಗ ನಮ್ಮ ಧರ್ಮಪತ್ನಿ ಆಗಿರುವಂಥ ರೂಪಾದೇವಿ ಅವರು ನಾವು ಹಿಂದಕ್ಕೆ ನಾವು ದತ್ತು ತಗೊಂಡು ಒಂದು ಮಗಳನ್ನ ದತ್ತು ತಗೊಂಡು ಪದ್ಮಾವತಿ ಅಂತ ಅನಾಥಾಶ್ರಮದಾಗಿದ್ದರು, ಆ ಅಮ್ಮನ ತಗೊಂಡು ನಾವು ದತ್ತು ತಗೊಂಡು ಮದುವೆ ಮಾಡಿ ಈ ಮಕ್ಕಳಿಗೆ
ನಮ್ಮ ಮಕ್ಕಳಂತೆ ಮಾಡಮಂತ ನಮ್ಮ ಧರ್ಮಪತ್ನಿ ಹೇಳಿ ನಾವಿಬ್ಬರು ಮಾತಾಡ್ಕೊಂಡು ನಮ್ಮ ಫ್ಯಾಮಿಲಿಯಲ್ಲಿ ನಮ್ಮ ಗೋವಿಂದ ನಮ್ಮ ತಮ್ಮನವರು ನಮ್ಮ ಅಣ್ಣವರು ಮಾತಾಡ್ಕೊಂಡು ಈ ತೀರ್ಮಾನ ತಗೊಂಡು ಈ ತೀರ್ಮಾನದಂತೆ ನಾವು ಇವತ್ತು ಮಾನ್ಯ ಶಾಸಕರ ಎನ್ ಎಸ್ ಬಸವರಾಜ್ ಅವರ ಮಾನ್ಯ ಸಚಿವರಾಗಿರುವಂಥ ಎನ್ ಎಸ್ ಬಸವರಾಜ್ ಸಾಹೇಬರಿಗೆ ನಾನು ಗಮನಕ್ಕೆ ತಂದೆ. ಅವರೇನಾದರೂ ಮಾಡಿರಿ ಒಳ್ಳೆಯ ಕೆಲಸ, ಇಂಥ ಕೆಲಸ ಇಡೀ ಎಲ್ಲೂ ಮಾಡೋಕ್ಕಾಗೋದಿಲ್ಲ, ಇಂಥವ್ರಿಗೆ ಮಾಡಬೇಕಂತ ಒಂದು ಉದ್ದೇಶ ಹೇಳಿದರು ಮಾನ್ಯ ಸಚಿವರು. ಅದೇರಂತೆ ಅವ್ರ ಪುತ್ರರಿಗೆ ಮಾಡಿ ಪರವಾಗಿಲ್ಲ ಅಂದರು. ಇವತ್ತು ಆಕಸ್ಮಿಕವಾಗಿ ಯಾವ ಕಾರಣಾಂತರಗಳಿಂದ ಇವತ್ತು ಅವರು ಆಗಿಲ್ಲ, ಬರೋಕ್ಕಾಗಿಲ್ಲ. ದೂರವಾಣಿ ಮೂಲಕ ಮಾತಾಡಿದರು, ಈ ಮದುವೆ ಮಾಡಿರಿ, ನೆರವೇರಿಸ್ರಿ, ಚಲೋ ಮಾಡಿರಿ, ನಾವು ಮುಂದೆ ಬಂದು ನಾಳೆ ನಾವು ತುರ್ತಾಗಿ ಅವರೆಲ್ಲಿಗೆ ಹೋಗಿ ಆಶೀರ್ವಾದ ಮಾಡಮಂತ ಹೇಳಿದ್ರೆ ಅಂತಾಗಿ ನಾವೆಲ್ಲರೂ ಗ್ರಾಮಸ್ಥರು ಮತ್ತು ಇಲ್ಲಿನ ಭಾಗದವರೆಲ್ಲ ಮಾಡಿ ನಾವು ಈ ಮದುವೆ ಮಾಡಿವಿ. ಮಾನ್ಯ ನರಸರೆಡ್ಡಿ ನಗರಸಭೆ ಮಹಾನಗರ ಪಾಲಿಕೆ ಸದಸ್ಯರು. ಕಲಬುರಗಿ ನಗರದ PDA ಕಾಲೇಜ್ ಆಫ್ ಇಂಜಿನಿಯರಿಂಗ್ನಲ್ಲಿ SIP ಕಾರ್ಯಕ್ರಮ ಜರುಗಿತು. ಕಲಬುರಗಿ ನಗರದ PDA ಕಾಲೇಜು ಸಭಾಂಗಣದಲ್ಲಿ PDA ಕಾಲೇಜ್ ಆಫ್ ಇಂಜಿನಿಯರಿಂಗ್ ವತಿಯಿಂದ SIP ಕಾರ್ಯಕ್ರಮವನ್ನು MLC ಹಾಗೂ HKE ಸಂಸ್ಥೆ ಅಧ್ಯಕ್ಷರಾದಂಥ ಶಶಿಲ್ ನಮೋಶಿ ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಕಾರ್ಯಕ್ರಮ ಉದ್ದೇಶಿಸಿ KKRDB ಕಾರ್ಯದರ್ಶಿ ನಳಿನಿ ಅತುಲ್ ಮಾತನಾಡಿದರು. For a very long time in your life. Teachers who will become your guide for future, who would help you in your personal emotional turmoil, support you like parents and guardians. For many of you, it might be a new culture, new place, and a flavor of a very different world than what you were expecting. And I can tell you, rest assured, that all of you will always remember these days of your life with a lot of beautiful memories and bittersweet emotions. ನೀವೆಲ್ಲರೂ ಬೇರೆ ಬೇರೆ ಕಡೆಯಿಂದ ಬಂದಿರಬೇಕು. ನಮ್ಮ ಪ್ರಕಾರ ಕರ್ನಾಟಕ, ಔಟ್ ಆಫ್ ಕರ್ನಾಟಕದಲ್ಲಿ ಬೇರೆ ಬೇರೆ ಜಿಲ್ಲೆ, ನೀವು ನೋಡಿದ್ದು ಕಲ್ಚರ್, ನೀವು ನೋಡಿದ್ದು ಇಫ್ ಐ ಮಿಕ್ಸ್ ಇಟ್ಸ್ ಫೈನ್, ಇಫ್ ಐ ಮಿಕ್ಸ್ ಕನ್ನಡ ಆ್ಯಂಡ್ ಇಂಗ್ಲೀಷ್ ಇಟ್ಸ್ ಫೈನ್. ಓಕೆ, so since the letter was in English, the speech is in English. I have to speak in Kannada because I think majority of the audience is Kannada speaking. So ನೀವೆಲ್ಲರೂ ಬೇರೆ ಬೇರೆ ಕಡೆಯಿಂದ ಬಂದಿದ್ದೀರಿ. ನಿಮ್ಮ ಊರಲ್ಲಿ ಬೇರೆ ಕಲ್ಚರ್ ಇತ್ತು. People who are from different states, you have seen different culture, you have seen different way in which life is lived. This place is going to be different, and I can assure you, I did my schooling, I am born in Bihar, did my schooling in Shillong, did my engineering in Silchar, so I have seen a lot of different places, a lot of different cultures. Then I worked in Delhi, now in Karnataka, married in Himachal. So, worked in Gujarat also. So I have seen many different culture. I can assure you that, this is going to be very exciting. And all of you will remember every single thing that happens in next 4 years in your life with all these beautiful memories and with bittersweet emotions. So my first advice at this juncture would be, I think they were talking about human values. So probably, I told you, I don't know, namge yake kardilo namge gottilla, but probably these human values is the point which they thought I should be speaking of. And then if that was the case, then I'm spot on. I'll be talking about human values mostly. ನಂತರ HKE ಸಂಸ್ಥೆ ಅಧ್ಯಕ್ಷ ಅಂತ ಶಶಿಲ್ ನಮೋಶಿ ಮಾತನಾಡಿದರು. ಭಾಳ ಹಳೆ ಕಾಲೇಜ್ ಇದು. started way back in 1958, and I would like to mention that ವಿದ್ಯಾರ್ಥಿಗಳಿಗೆ ಅಥವಾ ಪಾಲಕರಿಗೆ ಬಹುಶಃ ಗೊತ್ತಿಲ್ಲ, I am also alumni of this college. ತಾವ್ಯಾವ ರೀತಿಯಲ್ಲಿ ಕೂತಿದ್ದೀರಲ್ಲ, ಆ ವರ್ಷ ಇಂಡಕ್ಷನ್ ಈ ಪ್ರಮಾಣದಲ್ಲಿ ಇತ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ 52 ವರ್ಷ ಹಿಂದೆ ನಾನು ನಿಮ್ಮ ಜಾಗದಲ್ಲೇ ಇದ್ದೆ ಅಂತ ಹೇಳಿಕ್ಕೆ ಇಚ್ಛೆಪಡ್ತೇನೆ. 73-74 I joined this college, and then it was a 5 years course. I passed out in 1978. ಆದರೆ ಇಬ್ಬರು ಬಂದಂಥ ನಮ್ಮ ಅತಿಥಿಗಳು ಭಾಳ ಒಳ್ಳೆಯ ವಿಚಾರಗಳನ್ನು ಹೇಳಿದ್ದಾರೆ. ಮೈ ಪ್ರಿನ್ಸಿಪಲ್ ಹ್ಯಾಸ್ ಇನ್ವೈಟೆಡ್, ಭಾಳ ಸೆಲೆಕ್ಟ್ ಮಾಡಿ ಅವ್ರನ್ನ ಇನ್ವೈಟ್ ಮಾಡಿದ್ದಾರೆ. ಐ ಕಾಂಗ್ರ್ಯಾಚುಲೇಟ್ ಹಿಮ್ ಆ್ಯಂಡ್ ಆಲ್ ದ ಟೀಮ್.
for having selected Nalin Atul and our beloved Brahmanand Patil. ಆದರೆ ನನಗೆ ನೀವು ದಯವಿಟ್ಟು ಫಾಲೋ ಮಾಡೋಕ್ಕೆ ಹೋಗಬೇಡಿ, ನಮ್ಮ ಬ್ಯಾಕ್ಗ್ರೌಂಡೇ ಬೇರೆ ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ದ ಮೂಮೆಂಟ್ ಬಿಫೋರ್ ಐ ಪಾಸ್ ಐ ನ್ಯೂ ದಟ್ ಐ ಆಮ್ ನಾಟ್ ಗೋಯಿಂಗ್ ಟು ಕಂಟಿನ್ಯೂ ಟು ಪೆರ್ಯೂಸ್ ದ ಸೇಮ್ ಇದು ವ್ಯಾಪಾರ ಮಾಡಬೇಕಂತ ನಮ್ಮ ತಂದೆ ನಾನು ಬಿಸ್ನೆಸ್ ನೋಡು ಅಂತ ಹೇಳಿದರು. ಮತ್ತು ಇಲ್ಲಾಕೆ ಬಂದ್ವಿ ಅಂತ ಪ್ರಶ್ನೆ ಬರುತ್ತೆ. ಆದರೆ ನೀವು ಹಂಗೆ ಮಾಡೋಕ್ಕೆ ಹೋಗಬೇಡಿ. ಸೊ ನಾವು ಇಂಜಿನಿಯರಿಂಗ್ ಪಾಸ್ ಮಾಡಿ ವ್ಯಾಪಾರ ಮಾಡಿರಿ, ಯು ಕಮ್ ಔಟ್ ವಿತ್ ಅ ಬಿಗ್ ಯುವರ್ ಓನ್ ಇಂಡಸ್ಟ್ರಿ, ಯು ಬಿಕಮ್ ಅ ಗುಡ್ ಎಂಟರ್ಪ್ರನರ್, ಎಲ್ಲನೂ ತಾವು ಮಾಡಿ. ಅದರ ಹೊರತಾಗಿ ಈ ಬಹುಶಃ ಈ ಲೈನ್ ಬಿಟ್ಟು ರಾಜಕಾರಣದಲ್ಲಿ ನಮೋಶವ್ರು ಏನೋ ಆಗಿದ್ದಾರೆ, ನಾವು ಆ ಕಡೆ ಹೋಗೋಣ ಅಂತ ದಯವಿಟ್ಟು ಆಶೆ ಮಾಡಬೇಡ್ರಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಬಹಳಷ್ಟು ಅನುಭವವನ್ನು ಮಾನ್ಯ ಬ್ರಹ್ಮಾನಂದಜಿ ಅವರು ತಮ್ಮ ಅನುಭವವನ್ನು ಇದೇ ಕಾಲೇಜಲ್ಲಿ ಪಾಸ್ ಆಗಿದಂಥ ಅನೇಕ ವಿಚಾರಗಳನ್ನು ಹೇಳಿದರು. I appreciate his important point that you learn from your friends, you learn from everyone around you, you learn from your faculty members, and at every step you need not look back. You should not stop as far as learning is concerned. The same also holds good. ಈ ಸಂದರ್ಭದಲ್ಲಿ HKE ಸಂಸ್ಥೆ ಪದಾಧಿಕಾರಿಗಳು ಸದಸ್ಯರು ಉಪಸ್ಥಿತರಿದ್ದರು. ನಿರಂತರ ಮಳೆಯಿಂದ ಕಲಬುರಗಿ ನಗರದ ಬಹುತೇಕ ಬಡಾವಣೆಗಳು ಜಲದಿಗ್ಬಂಧನವಾಗಿದೆ. ಕಲಬುರಗಿ ನಗರದ ಕಳೆದ ರಾತ್ರಿಯಿಂದ ಸುರಿಯುತ್ತಿರುವ ಮಳೆಯಿಂದಾಗಿ ಕಲಬುರಗಿ ನಗರದ ಉದಯನಗರ ಬಡಾವಣೆ ಹಾಗೂ ಬಿದ್ದಾಪುರ ಕಾಲನಿಗೆ ಜಲದಿಗ್ಬಂಧನವಾಗಿದ್ದು ಬಡಾವಣೆಯ ರಸ್ತೆಗಳು ಜಲಾವೃತವಾಗಿ ಚರಂಡಿಗಳು ತುಂಬಿ ಹರಿಯುತ್ತಿವೆ. ಪ್ರತಿ ಬಾರಿ ಮಳೆ ಬಂದಾಗ ಸಮಸ್ಯೆಗಳನ್ನು ಎದುರಿಸುವ ಜನ ಮಳೆ ನೀರು ಹೋಗಲು ಸೂಕ್ತ ವ್ಯವಸ್ಥೆ ಇಲ್ಲದೆ ಬಡಾವಣೆಗೆ ಜನ ಪರದಾಡುತ್ತಿದ್ದಾರೆ. ಯುಕೆಪಿ ಹಂತ 3 ಅಡಿ ಸ್ವಾಧೀನಕ್ಕೊಳಪಡುವ ಭೂಮಿಗಳಿಗೆ ದರ ನಿಗದಿಯನ್ನು ಗುರುವಾರ ನಡೆಯುವ ಸಚಿವ ಸಂಪುಟದಲ್ಲಿ ತೀರ್ಮಾನ ತೆಗೆದುಕೊಳ್ಳಲಾಗುವುದು ಎಂದು DCM DK ಶಿವಕುಮಾರ್ ಅವರು ಹೇಳಿದ್ದಾರೆ. ವಿಧಾನಸೌಧದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ಭೂ ಸ್ವಾಧೀನ ಪರಿಹಾರ ವಿಚಾರವನ್ನೇ ವಿವಾದ ಮಾಡಿಕೊಳ್ಳುವುದರಲ್ಲಿ ಅರ್ಥವಿಲ್ಲ. ಮುಂದೆ ತೀರ್ಮಾನ ಮಾಡಲಿರುವ ಸೂಚಿತ ಪರಿಹಾರಕ್ಕಾಗಿ ಸರ್ವ ಪಕ್ಷಗಳು ಒಪ್ಪಿಗೆ ಸೂಚಿಸಬೇಕು ಎಂದು ಮನವಿ ಮಾಡುತ್ತಿದ್ದೇನೆ ಎಂದರು. ದರ ನಿಗದಿ ಎಂದು ಅಂತಿಮವಾಗಬಹುದು ಹಾಗೂ ಕಾನೂನಾತ್ಮಕ ತೊಡಕುಗಳ ನಿವಾರಣೆ ಕ್ರಮದ ಬಗ್ಗೆ ಎಂದು ಕೇಳಿದಾಗ ಈ ವಿಚಾರ ತುಂಬ ತಡವಾಗಬಾರದು ಎಂದು ನಾನು ತೀರ್ಮಾನ ತೆಗೆದುಕೊಂಡಿರುವೆ. ಸಚಿವ ಸಂಪುಟ ಇದರ ಬಗ್ಗೆ ತೀರ್ಮಾನ ಮಾಡಲಾಗುವುದು. ನಾನು ಅಫಿಡವಿಟ್ ಸಹಿ ಹಾಕಿದ್ದು ECS ಅವರು ಗುರುವಾರ ನ್ಯಾಯಾಲಯಕ್ಕೆ ಇದನ್ನು ಸಲ್ಲಿಸಿದ್ದಾರೆ ಎಂದು ತಿಳಿಸಿದರು. ಎಷ್ಟು ಜಮೀನು ಬೇಕಾಗ್ತದೆ ಏನು ಅಂತೇಳಿ ಫೈನಲ್ ಚೀಫ್ ಮಿನಿಸ್ಟರ್ ನಮ್ಮೆಲ್ಲ ಕೆಲವು ಅಭಿಪ್ರಾಯ ಪಡ್ಕೊಂಡಿದ್ದಾರೆ. ನಾನು ಎಲ್ಲ ಪಡೆದಿದ್ದೆ. ಸೊ ಲೀಗಲ್ ಟೀಮ್ ಮತ್ತೆ ಚರ್ಚೆ ಮಾಡ್ತಾ ಇದ್ದೀವಿ.
ನಾಳೆ ಬೆಳಗ್ಗೆ ಫೈನಲ್ ಆಗಿ ಲೀಗಲ್ ಅವರು ಒಂದು ಒಪಿನಿಯನ್ ಕೊಡ್ತಾರೆ. ನಾಳೆ ಕ್ಯಾಬಿನೆಟಲ್ಲಿ ನಾವು ಯಾವ ರೀತಿ ಮಾಡಬೇಕು ಅಂತ ತೀರ್ಮಾನ ಮಾಡ್ತೀವಿ. ಒಟ್ಟಾರೆ ನಮ್ಮೆಲ್ಲ ಪಾರ್ಟಿ ಲೀಡರ್ಸ್ಗೂ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ವಿ, ಒಂದು ಏನು ತೀರ್ಮಾನ ಮಾಡ್ತೀವಿ ಅದಕ್ಕೆಲ್ಲರೂ ಕೂಡ ಕನ್ಸರ್ನ್ಗೆ, ಯಾಕೆಂದರೆ ನಾವು ಲಿಟಿಗೇಷನ್ ಮಾಡ್ಕೊಂಡು ಹೋಗೋದ್ರಲ್ಲಿ ಅರ್ಥ ಇಲ್ಲ. ಎಲ್ಲರೂ ಕೂಡ ಕನ್ಸಲ್ಟಿಗೆ ಒಪ್ಕೊಳ್ಳೋ ರೀತಿಯಲ್ಲಿ ಎಲ್ಲರೂ ಕೂಡ ಕನ್ಸಲ್ಟ್ ಒಪ್ಪಿಸ್ತೀವಿ ಅಂತ ಎಲ್ಲರೂ ಕೂಡ ದರ ನಿಗದಿಗೆ ಸಂಬಂಧಪಟ್ಟ ಯಾವಾಗ ಈ ಪ್ರಕ್ರಿಯೆ ಪೂರ್ಣ ಆಗ್ಬೋದು? ಯಾಕಂದರೆ ಲೀಗಲ್ ಪಿಟಿಷನ್ ಸಿಕ್ಕಾಪಟ್ಟೆ ಪಿಟಿಷನ್ ಹೌದಪ್ಪ. ನಾಳೆ ಬೆಳಗ್ಗೆ ನಾನೇ ಅಫಿಡವಿಟ್ ಈಗಾಗಲೇ ಸೈನ್ ಹಾಕಿದ್ದೀನಿ. ನಮ್ಮ ACS ನಾಳೆ ಬೆಳಗ್ಗೆ ಫೈಲ್ ಮಾಡ್ತಾಯಿದ್ರೆ ಫೈಲು ಸೈನ್ ಹಾಕಿದ್ದೀನಿ. ಅದಕ್ಕೆ ನಾವು ಇದನ್ನು ಡಿಲೇ ಮಾಡೋದು ಬೇಡ, ಜಲ್ದಿ ಇದಕ್ಕೆ ಆದಷ್ಟು ತೀರ್ಮಾನ ಮಾಡಬೇಕು. ನಾಳೆ ಕ್ಯಾಬಿನೆಟಲ್ಲಿ ಫೈನಲೈಸ್ ಮಾಡಿ ನಿಮಗೆ ನಾಳೆ ಮಧ್ಯಾಹ್ನದಷ್ಟು ಕಳಿಸ್ತೀನಿ. ಕಲಬುರಗಿ ತಾಲೂಕಿನ ಕಡಣಿ ಗ್ರಾಮದ ಜಮೀನು ಒಂದರಲ್ಲಿ ತರಕಾರಿ ಕಡಿಯುತ್ತಿದ್ದ ಒಂಟಿ ಮಹಿಳೆಯ ಸುಲಿಗೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಫರದಾಬಾದ್ ಠಾಣೆ ಪೊಲೀಸರು ಇಬ್ಬರನ್ನು ಬಂಧಿಸಿದ್ದಾರೆ ಎಂದು ನಗರ ಪೊಲೀಸ್ ಆಯುಕ್ತ ಡಾಕ್ಟರ್ ಶರಣಪ್ಪ ಹೇಳಿದ್ದಾರೆ. ಕಲಬುರಗಿ ನಗರದಲ್ಲಿ ಮಾತನಾಡಿದವರು ಕಲ್ಲಾಲಿಂಗ ಹಾಗೂ ಮಹೇಶ್ ರಾಥೋಡ್ ಸೇರಿದಂತೆ ಇಬ್ಬರನ್ನು ಬಂಧಿಸಲಾಗಿದೆ. ಬಂಧಿತರಿಂದ 2 ಲಕ್ಷ ಮೌಲ್ಯದ 20 ಗ್ರಾಂನ 2 ಚಿನ್ನದ ತಾಳಿ ಸರಗಳನ್ನು ಜಪ್ತಿ ಮಾಡಿಕೊಂಡಿದ್ದಾರೆ ಎಂದು ತಿಳಿಸಿದರು. ಎಲ್ಲರಿಗೂ ನಮಸ್ಕಾರ. ಕಳೆದ ಕೆಲವು ತಿಂಗಳಲ್ಲಿ ಗ್ರಾಮೀಣ ಪ್ರದೇಶ, ಅದರಲ್ಲಿ ಪ್ರಮುಖವಾಗಿ ಫರದಾಬಾದ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ಗಳಲ್ಲಿ ಕೆಲವು ಈ ರಾಬರಿ ಕೇಸುಗಳು ವರದಿಯಾಗಿವೆ. ಅದರಲ್ಲಿ 2 ರಾಬರಿ ಕೇಸುಗಳು ವರದಿಯಾಗಿವೆ. ಅದು ಗಮನಿಸಬೇಕಾಗಿದ್ದೇನೆಂದರೆ ಗ್ರಾಮೀಣ ಪ್ರದೇಶದಲ್ಲಿ ಅದು ಪ್ರಮುಖವಾಗಿ ಒಂಟಿ ಮಹಿಳೆಯರನ್ನು ಟಾರ್ಗೆಟ್ ಮಾಡುವಂಥ ಮಾಡಿ ದರೋಡೆ ಮಾಡುವಂಥ ಪ್ರಕರಣ ಮಾಡಿದೆ. ಇದನ್ನು ಗಂಭೀರವಾಗಿ ನಾವು ಪರಿಗಣನೆ ತೆಗೆದುಕೊಂಡು ACP ಸಬ್ ರಾಜಣ್ಣ, ಇನ್ಸ್ಪೆಕ್ಟರ್ ಫರದಾಬಾದ್ ಮತ್ತು ಅವರ ಕ್ರೈಮ್ ಟೀಮ್ ಅವರ ನೇತೃತ್ವದಲ್ಲಿ ವಿಶೇಷ ತಂಡವನ್ನು ಮಾಡಲಾಗಿತ್ತು. ಇದು ಸ್ಥಳೀಯರಲ್ಲಿ ಒಂದು ಆತಂಕದ ವಾತಾವರಣ ಸೃಷ್ಟಿ ಮಾಡಿದೆ. ಅದರಲ್ಲಿ ಒಂದು ಕಡೆ ನೋಡಿದರೆ ಕಾಡಲ್ಲಿ ಕಲಬುರಗಿ ಜಿಲ್ಲೆ ಆಳಂದ ತಾಲೂಕಿನ ಚಿಂಚನ್ಸೂರು ಗ್ರಾಮದಲ್ಲಿ ಭೂಮಿ ಕಂಪಿಸಿದ ಅನುಭವವಾಗಿದೆ. ಇಂದು ಬೆಳಗ್ಗೆ 8 ಗಂಟೆ 17 ನಿಮಿಷ ಸುಮಾರಿಗೆ ಭೂಮಿ ಕಂಪಿಸಿದ್ದು ರಿಕ್ಟರ್ ಮಾಪಕ 2.3ರಷ್ಟು ಕಂಪನ ತೀವ್ರತೆ ದಾಖಲಾಗಿದೆ. ವಿಷಯ ತಿಳಿಯುತ್ತಿದ್ದಂತೆ ಗ್ರಾಮಕ್ಕೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಗ್ರಾಮಸ್ಥರ ಜೊತೆ ಸಭೆ ನಡೆಸಿ ಸಣ್ಣ ಪ್ರಮಾಣದಲ್ಲಿ ಭೂಮಿ ಕಂಪಿಸುವ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಅಲ್ಲದೆ ಇದರಿಂದ ಯಾರು ಕೂಡ ಆತಂಕಕ್ಕೆ ಒಳಗಾಗದಂತೆ ಗ್ರಾಮಸ್ಥರಿಗೆ ಧೈರ್ಯ ಹೇಳಿದ್ದಾರೆ. ಇದರನ್ನೆಲ್ಲ ಸ್ಪಷ್ಟವಾಗಿ ಹೇಳಿದ್ದಾರೆ, ಜನರು ಯಾವುದೇ ಆತಂಕ ಪಡಬಾರ್ದು ಅಂತ ಹೇಳಿ. ಹಿಂಗಾಗಿ ಎಲ್ಲ ಶಾಸಕರಾಗಿರ್ಬೋದು, ನಮ್ಮ ಜಿಲ್ಲಾಧಿಕಾರಿಗಳಾಗಿರ್ಬೋದು ನಮ್ಮ ನಿರ್ದೇಶನ ನೀಡಿದ್ದಾರೆ. ಇಲ್ಲಿ ಏನದ ರಿಪೋರ್ಟ್ ನಾವು ಕೊಡ್ತೀವಿ, ಯಾವುದೇ ಹಾನಿ ಆಗಲ್ಲ ಅಂತೇಳಿ ಹೇಳಿದಾರೆ. ಇಲ್ಲಿ ರಿಪೋರ್ಟ್ ನಲ್ಲಿ ಇದೆ, ತಾವು ಕೂಡ ನಾವು ಶೇರ್ ಮಾಡ್ತೇವೆ ಎಲ್ಲರಿಗೆ. ನಾವು ಶಾಸಕರು ಕೂಡ ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಪದೇ ಪದೇ ಹೇಳಿದ್ರಿ 2 ಸಲ ಜನರಿಗೆ ಸ್ವಲ್ಪ ಆತಂಕ ಇರುತ್ತೆ. ಯಾಕಂದ್ರೆ ಭಯ ಸಿರದ್ರಿ, ಒಮ್ಮೆ ಸೌಂಡ್ ಬರೋದು ಎಫೆಕ್ಟ್ ಆಗಿದ್ರಿ. ಮತ್ತು ಅಕ್ಕಪಕ್ಕ ಹಳ್ಳಿ ಜಾಸ್ತಿ ಅನ್ಸುತ್ತೆ. ಇನ್ನೊಂದು ಹೆಂಗಿದೆ ಮೇನ್ ಪಾಯಿಂಟ್ ಇರ್ತಕ್ಕಂಥದ್ದು ಇದರಿಂದ ಅನಾಹುತ ಆಗ್ತದೋ ಅನಾಹುತ ಆಗಲ್ಲ ಸೆಕೆಂಡರಿ ಮಾತ್ರ. ಜಸ್ಟ್ ಮುನ್ನೆಚ್ಚರಿಕೆ ಕೊಡ್ಬೇಕಲ್ಲ, ಅದೇ ಕೊಡ್ತಾ ಇದ್ದೀವಿ ಸರ್. ಇದೆ 2ನೇ ಬಾರಿ ಮೊದಲನೇ ಬಾರಿ ಆಗಿದ್ದು ನಮ್ಗೆ ಯಾರು ಯಾರು ನಿಮ್ಗೆ ಯಾಕೆ ಕೊಡ್ತಾರೆ? ನಿಮ್ ರಿಪೋರ್ಟ್ ಅದು ರಿಪೋರ್ಟ್ ಬಂದಿಲ್ಲ. ಅದು ಬಂದಿಲ್ಲ ಪ್ಲೇಸ್ ಗ್ರಾಮೀಣ ಲೆವೆಲ್ದಾಗ ಇರ್ತಕ್ಕಂಥ ಜನರಿಗೆ ಕೊಲೆ ಮಾಡ್ಬೇಕಲ್ಲ ಸರ್ಕಾರದಿಂದ, ಅಲ್ಲಿ ಅಧಿಕಾರಿಗಳಿಂದ. ಏನ್ರಿ ಗ್ರಾಮೀಣದಾಗ ಏನು ಬೆಲೆನೇ ಇಲ್ಲ. ಗ್ರಾಮೀಣ ಜನರಿಗೆ ಯಾವ ವ್ಯವಸ್ಥೆನೂ ಇಲ್ಲ ಇನ್ನೂ ಹೊರತನ. ಮೂಲ ಸೌಕರ್ಯದಿಂದ ವಂಚನೆ ಮಾಡತಾ ಇರ್ತದೆ ಸರ್ಕಾರಿ ಅಲ್ಲಿ ಅಧಿಕಾರಿಗಳು ಬೇರೆ. ಇದು 2ನೇ ಬಾರಿ ಏನಾದ್ರು ಗೊತ್ತಿಲ್ಲ ಅಂದ್ರೆ ಅರ್ಥ ಇದು ಜವಾಬ್ದಾರಿ ಇಲ್ಲ. ನೀವು ಸರ್ಕಾರಿ ಯಾವ ತರ ಜನರು ಮುನ್ನೆಚ್ಚರಿಕೆ ವಹಿಸಬೇಕು. ಮುಂಚೆ ಅದು ಇದಕ್ಕಿಂತ ಇದು 1 ಸೆಕೆಂಡ್ 10 ಸೆಕೆಂಡ್ ಜಾಸ್ತಿ. ಇಲ್ಲಿಗೆ ಆನ್ ಸ್ಪಾಟ್ ನ್ಯೂಸ್ ಮುಕ್ತಾಯ. ಸುಬೇದಾರ್ ಕೇರ್ ಆಸ್ಪತ್ರೆ ಕಲಬುರಗಿ. ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ 24x7 ಸೇವೆ ಲಭ್ಯ. ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ಆರ್ಥೋಪ್ಯಾಟಿಕ್, ENT, ಲ್ಯಾಪ್ರೋಸ್ಕೋಪಿ ಸರ್ಜರಿ, ಪೆಡಿಯಾಟ್ರಿಕ್ ಸರ್ಜರಿ, ನ್ಯೂರೋ ಸರ್ಜರಿ, ಯೂರೋಲಜಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ನ್ಯೂರಾಲಜಿ,
ಗ್ಯಾಸ್ಟ್ರಾಲಜಿ, ಓರಲ್ ಅಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ, ಆರ್ಥೋಸ್ಕೋಪಿ, ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ, NICU, ICU, ಒಬ್ಯಾರಿಕ್ ICU ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು. ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ, ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ, ಸೇಡಂ ರಸ್ತೆ, ಕಲಬುರಗಿ. ಮೊಬೈಲ್ ನಂಬರ್ 9483517777. BPL ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ICU, NICU ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬ್ಯಾಸ್ಟ್ರಿಕ್ ICU, ನವಜಾತ ಮತ್ತು ಶಿಶು ICU, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472272727 ಅಥವಾ ಮೊಬೈಲ್ ನಂಬರ್ 9900427814. ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬ್ಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕೋ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಜಿ, ಎಂಡೋಕ್ರಾಲಜಿ, ENT ಮತ್ತು ಆಫ್ಥಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಮತ್ತು ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಡಾಕ್ಟರ್ SB ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ S ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ
ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಫೋನ್ ನಂಬರ್ 08472256163. ಕಲಬುರಗಿ ಜಿಲ್ಲೆಯ ಜನರಿಗೆ ಶುಭ ಸುದ್ದಿ. ಮಿರಾಮ್ ಮೆನ್ಸ್ ಅವೆನ್ಯೂ ಬಟ್ಟೆ ಶೋರೂಮ್ನಲ್ಲಿ ಬ್ರಾಂಡೆಡ್ ರೆಡಿಮೇಡ್ ಬಟ್ಟೆಗಳ ಮೇಲೆ ಅಪ್ ಟು 50% ಡಿಸ್ಕೌಂಟ್. ಮತ್ತ್ಯಾಕೆ ತಡ, ಹಿಂದೆ ಭೇಟಿ ನೀಡಿ ನಿಮ್ಮ ಮೀರಾ ಮೆನ್ಸ್ ಅವೆನ್ಯೂನಲ್ಲಿ. ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ, ಮದುಮಗ ಸೇರಿದಂತೆ ಸಂಬಂಧಿಕರಿಗೆ ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ? 10 ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ, ಮದುವೆ, ಶುಭ ಸಮಾರಂಭ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ. ಹಾಗಾದ್ರೆ ಚಿಂತೆ ಬಿಡಿ, ನಿಮ್ಮ ಕಲಬುರಗಿಯಲ್ಲಿ ಮೀರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ. ಇಲ್ಲಿ ಮಾನ್ಯವರ್, ಬ್ಲಾಕ್ ಬೆರಿ, ಜಾಕ್ ಅಂಡ್ ಜೋನ್ಸ್, ರೇರ್ ರ್ಯಾಬಿಟ್, ಸ್ಪೈಕರ್, ಇಂಡಿಯನ್ ಟೆರೈನ್, ಆರೋ, ಮುಫ್ತಿ, ಯುಎಸ್ ಪೋಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ. ಇನ್ನೊಂದು ವಿಶೇಷ ಏನೆಂದ್ರೆ, ಮದುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ, ಸೂಟ್, ಶೇರ್ವಾನಿ, ಜೋಧ್ಪುರಿ, ಬ್ಲೇಸರ್, ಪೇಟಾ, ಶೂಸ್ ಸೇರಿದಂತೆ ಎಲ್ಲಾ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ. ಮತ್ತ್ಯಾಕೆ ತಡ, ಹಿಂದೆ ಭೇಟಿ ನೀಡಿ. ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ, ಲಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ, ತಿಮ್ಮಾಪುರಿಗೆ ಹೋಗುವ ರಸ್ತೆ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9916745499. ಜೀವ ಸೂಪರ್ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ತಜ್ಞ ಅನುಭವಿ ವೈದ್ಯರ ತಂಡದಿಂದ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ. ಕಲಬುರಗಿ ಮೂಲದ ವೈದ್ಯರು ಬೆಂಗಳೂರು, ಹೈದರಾಬಾದ್, ಮುಂಬೈನಲ್ಲಿ ಕಾರ್ಯನಿರ್ವಹಿಸಿದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲಬುರಗಿಯ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಗುಣಮಟ್ಟದ ಚಿಕಿತ್ಸೆ. ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಆಬ್ಸ್ಟೆಟಿಕ್ಸ್, ಪೀಡಿಯಾಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಡರ್ಮಟಾಲಜಿಸ್ಟ್ ಸೇರಿದಂತೆ ಒಪಿಡಿ, ಐಪಿಡಿ, ಐಸಿಯು, ಎನ್ಐಸಿಯು, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲಾ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ನ್ಯೂ ಜೇವರ್ಗಿ ರಸ್ತೆ, ಸಂತೋಷ್ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9380736005 ಗೆ ಸಂಪರ್ಕಿಸಿ.